ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತು ಗುರುವಾರ ಬೆಳಿಗ್ಗೆನೇ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ. 4 ಗಂಟೆಗೆಲ್ಲ ಪೂಜೆ ಮುಗೀತು. ಇವತ್ತು ಬೇಗ ಎದ್ದಿದ್ದೆ. 2:15ಗೆಲ್ಲ ನಾನು ಎಚ್ಚರ ಆಯಿತು ನನಗೆ. ತಿರ್ಗಾ ಮಲ್ಕೊಂಡ್ರೆ ಟೈಮ್ ಆಗೋದಿಲ್ಲ, ಎಷ್ಟು ಕೆಲಸ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಮಲ್ಗೋಕ್ಕೆ ಹೋಗಲಿಲ್ಲ. 3 ಗಂಟೆಗೆ ನಾನು ಯಾವಾಗಲೂ ಅಷ್ಟೇ ಅಲಾರಾಮ್ ಅನ್ನೋದು ಇಟ್ಕೋತೀನಿ. 2:15ಗೆ ಎದ್ದೆ ನಾನು. ಅಂದರೆ ಹಿಂದಿನ ದಿವಸ ಬುಧವಾರ ದಿವಸನೇ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋತೀನಿ. ಮತ್ತು ದೇವ್ರಿಗೆ ತುಪ್ಪ ಖಾಲಿಯಾಗಿತ್ತು, ಹಂಗಾಗಿ ತುಪ್ಪ ಕಾಯಿಸ್ಕೊತಾ ಇದ್ದೀನಿ. ನಾನು ವಾರ ತುಪ್ಪದ ದೀಪ ಹಚ್ಚುತ್ತೀನಿ. ಆದರೆ ನಾನು ಮನೆಯಲ್ಲೇ ಮಾಡಿದ್ದಂಥ ತುಪ್ಪದ ದೀಪನೇ ನಾನು ರಾಯರಿಗೆ ಹಚ್ಚೋದು. ನನಗೇನೋ ಮೊದಲಿಂದನೂ ಅಷ್ಟೇ ಇದೊಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಹಾಲು ತರ್ತೀವಲ್ಲ, ಹಂಗಾಗಿ ಹಾಲು ಕೆನೆನ ಸ್ಟೋರ್ ಮಾಡಿ ಇಟ್ಕೊಡ್ತೀನಿ. 15 ದಿವ್ಸಕ್ಕೊಂದ್ಸತಿ ಇಷ್ಟು ತುಪ್ಪ ಆಗುತ್ತೆ. ಇದು ಒಂದು 1/4 kg ಜಾಸ್ತಿ ಇದೆ. ಅರ್ಧ kgಗೆ ಕಮ್ಮಿ ಇದೆ, 1/4 kgಗೆ ಅಷ್ಟು ಜಾಸ್ತಿ ಇದೆ. ಹಿಂದಿನ ದಿವಸನೇ ದೇವ್ರ ಪೂಜೆಗೆಲ್ಲ ಏನು ಬೇಕು, ಹೂ ತೊಗೊಂಡು ಬರೋದಾಗಿರ್ಬೋದು, ಬಾಳೆಹಣ್ಣು ತೊಗೊಳೋದಾಗಿರ್ಬೋದು, ಈ ಕಡೆ ದೇವ್ರಿಗೆ ಏನೇನು ರೆಡಿ ಮಾಡ್ಕೋಬೇಕೋ, ದೇವ್ರ ಮನೆ ಕ್ಲೀನಿಂಗ್ ಆಗಿರ್ಬೋದು, ಮನೆ ಕ್ಲೀನಿಂಗ್ ಆಗಿರ್ಬೋದು, ಇದೆಲ್ಲನೂ ಅಷ್ಟೇ ನಾನು ಬುಧವಾರ ದಿವಸನೇ ಎಲ್ಲ ಪೂರ್ತಿ ಕ್ಲೀನ್ ಮಾಡ್ಕೋತೀನಿ. ಗುರುವಾರ ದಿವಸ ಬೆಳಗ್ಗೆ ದೇವ್ರ ಮನೆ ಕ್ಲೀನ್ ಮಾಡೋಕ್ಕಾಗೋದಿಲ್ಲ. ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಂದರೆ 2.5 ಅವರ್ ಅಂತೂ ಬೇಕೇ ಬೇಕು. ಹಂಗಾಗಿ ನಾನು ಹಿಂದಿನ ದಿನವೇ ಫುಲ್ಲು ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ಕೋತೀನಿ. ಮತ್ತು ದೇವ್ರ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲನೂ ಅಷ್ಟೇ ಬುಧವಾರ ಸಂಜೆನೇ ಎಲ್ಲ ತೊಗೊಂಡು ಬರ್ತೀನಿ. ತುಪ್ಪನೂ ಅಷ್ಟೇ ಹೊಸ್ದಾಗಿ ತುಪ್ಪ ಹಚ್ಚೋಣ ಗುರುವಾರ ರಾಯರಿಗೆ ಅಂದ್ಬಿಟ್ಟು ಬುಧವಾರ ಹಿಂದಿನ ದಿವಸನೇ ಬೆಣ್ಣೆ ಎಲ್ಲ ತೆಗೆದು ತುಪ್ಪ ಕಾಯಿಸ್ಬಿಟ್ಟು ಫ್ರೆಶ್ ತುಪ್ಪದಲ್ಲಿ ರಾಯರಿಗೆ ತುಪ್ಪ ದೀಪ ಹಚ್ಚೋಣ ಅಂತ ತುಪ್ಪ ಕಾಯಿಸ್ಕೊತಿದ್ದೆ. ಬೆಳಗ್ಗೆನೇ ಪೂಜೆ ಆಯಿತು. 4:10ಕ್ಕೆಲ್ಲ ಪೂಜೆ ಮುಗಿಸ್ಕೊಂಡೆ. ಏಕೆಂದರೆ 2:15ಗೆ ಎದ್ದಿದ್ನಲ್ಲ, ಹಂಗಾಗಿ ಇವತ್ತು ಹೊನ್ನವ ಮಠಕ್ಕೆ ಹೋಗೋಣ ಅಂತ ಅಂದ್ಕೊಂಡು, ಹಂಗಾಗಿ 2:15ಗೆ ಎಚ್ಚರ ಆಯ್ತಲ್ಲ, ತಿರ್ಗಾ ನಾನು ಮಲಗೋದಕ್ಕೆ ಹೋಗಲಿಲ್ಲ. ಹೊನ್ನವ ಮಠಕ್ಕೆ ಹೋಗಬೇಕು ಅಂದರೆ ನಾನು 5 ಗಂಟೆಗೆ ಮನೆ ಬಿಡಬೇಕು. 5:15ಗೆ ಬಸ್ ಬರುತ್ತೆ. ಅದು ಬಿಟ್ಟರೆ ತಿರ್ಗಾ ನಮಗೆ 6 ಗಂಟೆಗೆ ತಕ್ಕನೂ ಅಲ್ಲಿಗೆ ಬಸ್ ಇರೋದಿಲ್ಲ. ಹಾಗಾಗಿ 1 ಅವರ್ ಕಾಯಬೇಕಾಗುತ್ತೆ. ಮತ್ತು ನಾವು 6 ಗಂಟೆಗೆ ಹೋದರೆ ಮತ್ತು ಆ ಕಡೆಯಿಂದ ಬರೋದು ತುಂಬ ಲೇಟ್ ಆಗಿಬಿಡುತ್ತೆ. ಮಕ್ಕಳು ಸ್ಕೂಲು ಕಾಲೇಜ್ಗೆಲ್ಲ ಹೋಗ್ಬೇಕಲ್ಲ, ಹಂಗಾಗಿ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಬೇಗನೆ 5 ಗಂಟೆಗೆಲ್ಲ ಹೊರಡ್ತೀನಿ. ಹಂಗಾಗಿ ಇವತ್ತು ಬೇಗ 4:10ಕ್ಕೆಲ್ಲ ಪೂಜೆ ಮುಗಿಸ್ಕೊಂಡೆ. 4:45 ಅಷ್ಟೊತ್ತಿಗೆ ಪೂರ್ತಿ ಎಲ್ಲ ಆಗೋಯ್ತು. ದೇವ್ರ ಪೂಜೆ ಆಗಿರ್ಬೋದು, ಎಲ್ಲನೂ ಅಷ್ಟೇ. ನನ್ನ ತಂದೆ ಮುಂದೆ ಒಂದು 10 ನಿಮಿಷ ಕೂತ್ಕೊಂಡು ರಾಯರು ಪ್ರಾರ್ಥನೆ ಮಾಡೋದಾಗಿರ್ಬೋದು, ಎಲ್ಲನೂ ಸಹ ಮುಗೀತು. 5 ಗಂಟೆಗೆ ಮನೆ ಬಿಟ್ವಿ. ಅಂದರೆ ನಮ್ಮ ಮನೇಲಿ ಎಲ್ಲರೂ ಸಹ ಹೋಗ್ತೀವಿ. ರಾಯರ ಮಠಕ್ಕೆ ಹೋಗ್ತೀವಿ ಅಂದರೆ ಪ್ರತಿಯೊಬ್ಬರು ಅಷ್ಟೇ, ನಮ್ಮ ಮನೇಲಿ ಎಲ್ಲರೂ ಸಹ ಹೋಗ್ತೀವಿ. ಎಲ್ಲರೂ ಸಹ ಹೋಗಿ ರಾಯರ ದರ್ಶನ ಮಾಡಿಕೊಂಡು ತಿರ್ಗಾ ನಾವು 7:15ಗೆಲ್ಲ ನಾವು ಮನೆಗೆ ಬಂದುಬಿಟ್ವಿ. ಎಷ್ಟು ಬೇಗ ಹೋದ್ವಿ, ಎಷ್ಟು ಬೇಗ ಬಂದ್ವಿ ಅಂತ ಗೊತ್ತಿಲ್ಲ. ನಾನು ಹಿಂದಿನ ದಿವಸನೂ ಅಷ್ಟೇ ಅಂದ್ಕೊಂಡಿರಲಿಲ್ಲ ಹೊನ್ನವ ಮಠಕ್ಕೆ ಹೋಗಬೇಕು ಅಂತ. ನಾನು ಅಂದ್ಕೊಂಡಿರಲೇ ಇಲ್ಲ. ಬೆಳಗ್ಗೆ ನನಗೆ ಎಚ್ಚರ ಆಯ್ತಲ್ಲ 2:15ಗೆ, ಆವಾಗ ತಿರ್ಗಾ ಮಲ್ಕೊಳ್ಳೋದು ಬೇಡ, ಪೂಜೆ ಬೇಗ ಪೂಜೆ ಮುಗಿಸಿದ್ರೆ ಇವತ್ತು ಹೊನ್ನವ ಮಠಕ್ಕೆ ಹೋಗೋಣ, ಹೇಗೂ ಬೇಗ ಎಲ್ಲ ಮುಗಿಯುತ್ತಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆ ನಿರ್ಧಾರ ಮಾಡಿದ್ದಂಥದ್ದು. ನನ್ನ ತಂದೆ ರಾಯರು ಬೆಳಗ್ಗೆ ನನಗೆ ಮನಸ್ಸು ಕೊಟ್ಟು ಹೊನ್ನವ ಮಠಕ್ಕೆ ಕರ್ಸ್ಕೊಂಡಿದ್ದಂಥದ್ದು. ಮತ್ತು ಇನ್ನೂ ಒಂದು ಸಿಹಿ ಸುದ್ದಿ ಏನಪ್ಪ ಅಂತಂದರೆ, ಗುರುವಾರ ದಿವಸನೇ ನನಗೆ ಅನುಗ್ರಹ ಮಾಡಿದ್ದಂಥದ್ದು. ಏನಪ್ಪ ಅಂದರೆ, ರಾಯರು ಮಂತ್ರಾಲಯಕ್ಕೆ ಹೋಗೋದಕ್ಕೆ ನನಗೆ ಅನುಗ್ರಹ ಮಾಡಿದ್ದಾರೆ. ನಾನು ಅಂದ್ಕೊಂಡಿರಲೇ ಇಲ್ಲ. ನಾನು ರಾಯರು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಕೆಲವು ಟೈಮಲ್ಲಿ ರಾಯರ ಮಠಕ್ಕೆ ಹೋಗಬೇಕು ಅಂತ ಅಂದಾಗಲೂ ಸಹ ಹೋಗೋಕ್ಕಾಗೋದಿಲ್ಲ. ಆದರೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತಂದ್ರೇ ಒಂದು ವಿಚಿತ್ರ. ತಂದೆ ಪವಾಡ ಮಾಡಬೇಕು, ತಂದೆ ಕರ್ಸ್ಕೊಂಡ್ರೆ ನಾವು ಹೋಗೋಕ್ಕಾಗೋದು. ನಾನು 1 ತಿಂಗಳ ಹಿಂದೆಯೇ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಮಕ್ಕಳಿಗೆ ಎಕ್ಸಾಮ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ಆವಾಗಲೇ ಹೋಗೋಣ ಅಂತ ಅಂದ್ಕೊಂಡೆ. ಆದರೆ ಮಕ್ಕಳಿಗೆಲ್ಲ ಎಕ್ಸಾಮ್ ಇದೆ, ಸುಮ್ಮನೆ ಎಕ್ಸಾಮ್ ಇಟ್ಕೊಂಡು ಏನಕ್ಕೆ ಹೋಗೋದು ಅಂತಂದ್ಬಿಟ್ಟು ನಾನು ಹೋಗಲಿಲ್ಲ. ಮತ್ತು ಅತ್ತಿಂದ ಈಚೆಗೆ ನಾನು ಹೋಗಬೇಕು ಅಂತಲೂ ಸಹ ಮನಸ್ಸು ಮಾಡಿರಲಿಲ್ಲ, ಅಂದ್ಕೊಂಡಿರಲಿಲ್ಲ. ಇವಾಗೆಲ್ಲ ರಜೆ ಇರುತ್ತಲ್ಲ, ತುಂಬ ರಶ್ ಇರುತ್ತೆ, ಹೋಗೋದು ಬೇಡ ಅಂತಲೇ ನಾನು ಅಂದ್ಕೊಂಡ್ಬಿಟ್ಟಿದ್ದೆ. ಹೋಗಬೇಕು ಅಂತಲೂ ಸಹ ಅಂದ್ಕೊಂಡಿರಲಿಲ್ಲ. ಆದರೆ ಇವತ್ತು 10-11 ಗಂಟೆಗೆ ಹೋಗೋ ಥರ ರಾಯರು ಅನುಗ್ರಹ ಮಾಡಿದ್ರು. ಬೆಳಗ್ಗೆನೂ ಸಹ ನಾನು ರಾಯರ ಮಠಕ್ಕೆ ಹೋಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮಠಕ್ಕೆ ಹೋಗಬೇಕಾದ್ರೂ ಅಷ್ಟೇ, ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತಲೂ ನಾನು ಅಂದ್ಕೊಂಡಿರಲೇ ಇಲ್ಲ. 10 ಗಂಟೆಗೆ ನಮ್ಮ ಮನೆಯಲ್ಲಿ ಟ್ರೈನ್ಗೆ ವಿಚಾರಿಸಿದ್ದಾರೆ. ಇವತ್ತು ಸಂಜೆ 6:20ಕ್ಕೆ ಟ್ರೈನ್ ಇದೆ ಅಂತ ಹೇಳಿದ್ರಂತೆ. ಹಂಗಾಗಿ ನನಗೆ ಫೋನ್ ಮಾಡಿ ಹೇಳಿದ್ರು, ಸರಿ ಆಯಿತು, ನನ್ನ ತಂದೆ ಆಶೀರ್ವಾದ ಮಾಡಿದ್ದಾರೆ, ಅವ್ರು ಅನುಗ್ರಹ ಮಾಡಿದ್ದಾರೆ, ಹೊರಡೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಇವತ್ತು ಸಂಜೆ ನಾವು ಮಂತ್ರಾಲಯಕ್ಕೆ ಹೊರಡ್ತಾ ಇದ್ದೀವಿ. ಅಂದರೆ ನಾನು ಹೋದ ಸತಿ ನಾನು ಮಂತ್ರಾಲಯಕ್ಕೆ ಹೋಗಿದ್ದು ಸಹ ಗುರುವಾರ ದಿವಸನೇ. ಗುರುವಾರ ನಾನು ಪೂಜೆ ಮಾಡಿದ್ನಲ್ಲ, ಮೊದಲನೇ ವಾರ ವ್ರತ ಮಾಡಿದ್ದೆ. ನಾನು ವ್ರತ ಮುಗಿಸಿದ್ದು
ಬಂದೆ ನಾನು. ಹೋಗಬೇಕು ಅಂತ ನಾನು ಆವಾಗಲೂ ಅಂದ್ಕೊಂಡಿರಲಿಲ್ಲ. ಮಧ್ಯಾಹ್ನ 2 ಗಂಟೆಗೆ ನಾನು ನಿರ್ಧಾರ ಮಾಡಿದಂಥದ್ದು. ತಂದೆ ಕರೆಸ್ಕೊಂಡ್ರು. ನಾವು ಅಂದ್ಕೊಳ್ಳೋದಕ್ಕಿಂತ ತಂದೆ ಅವರೇ ಕರೆಸ್ಕೋಬೇಕು. ಕರೆಸ್ಕೊಂಡಾಗಲೇ ನಮಗೆ ಅವ್ರ ಅನುಗ್ರಹ ಆಗುತ್ತೆ, ಆಗ್ತಿದೆ, ನಮ್ಮ ಜೊತೆ ಇದ್ದಾರೆ ರಾಯರು ಅಂತ ರಾಯರು ತೋರಿಸ್ಕೊಡ್ತಾರೆ. ಇದನ್ನೆಲ್ಲ ಸೂಚನೆ ಕೊಡ್ತಾರೆ. ನಾವು ಟ್ರೈನ್ ಬುಕ್ ಮಾಡ್ಕೊಂಡು ಹೋಗೋದಾಗಿರ್ಬೋದು, ಮುಂಚೆನೇ ನಾವು ಈಗ ಹೋಗ್ತೀವಿ ಅಂತ ಒಂದು ಪ್ಲ್ಯಾನ್ ಇಟ್ಕೊಂಡು ಹೋಗೋದಾಗಿರ್ಬೋದು, ಇದು ಯಾವುದೂ ಅಷ್ಟೇ ನಮ್ಮಿಷ್ಟದಂಗೆ ಅದಾಗುತ್ತೆ. ಕೆಲವು ನಮ್ಮಿಷ್ಟದ ಪ್ರಕಾರನೂ ನಡೆಯೋದಿಲ್ಲ. ಅದೆಲ್ಲ ಭಗವಂತನ ಇಚ್ಛೆ ಆಗಿರುತ್ತೆ. ಆದರೆ ನಾವು ಅಂದ್ಕೊಳ್ಳೋದೇ ಒಂದು, ಭಗವಂತ ನಮಗೆ ಮಾಡೋದೇ ಒಂದು. ಇಷ್ಟನ್ನ ನಾವು ಅರ್ಥ ಮಾಡ್ಕೋಬೇಕು. ನಾನು ಹೋಗ್ತೀನಿ ಇವತ್ತು ಅಂತ ಅಂದ್ಕೊಂಡಿರಲೇ ಇಲ್ಲ. ಆದರೆ ನಮ್ಮನೆಯಲ್ಲಿ ಆ ಕಡೆ ಏನಕ್ಕೋ ಹೋಗಿದ್ದಾಗ ಟ್ರೈನ್ ಹತ್ರ ವಿಚಾರಿಸಿದ್ರಂತೆ, ಮಂತ್ರಾಲಯಕ್ಕೆ ಇವತ್ತು ಟ್ರೈನ್ ಇದೆಯಾ, ಯಾವಾಗಿದೆ, ಎಷ್ಟೊತ್ತಿಗಿದೆ ಅಂತ ಕೇಳಿದ್ದಾರೆ. ಹಂಗಾಗಿ ಅವರಲ್ಲಿ ಹೇಳಿದ್ದಾರೆ ಇವತ್ತು ಸಂಜೆ 6:20ಕ್ಕೆ ಟ್ರೈನ್ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಸಂಜೆ 6:20ಕ್ಕೆ ಹೊರಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡು ಇವತ್ತು ಹೊರಡ್ತಾ ಇದ್ದೀವಿ. ನಾನು ಅಲ್ಲಿ ಕೇಳ್ಕೊಳ್ಳೋದೇ ಇಷ್ಟು, ಏಕೆಂದರೆ ಎಲ್ಲರೂ ಸಹ ಕಷ್ಟದಲ್ಲಿದ್ದೀರ. ನೀವೇನು ಕಷ್ಟಪಡ್ತಿದ್ದೀರೋ, ಏನೆಂದಕ್ಕೋಸ್ಕರ ನೀವು ಕೋರಿಕೆ ಇಟ್ಟಿದ್ದೀರೋ ಆ ಕಷ್ಟನೆಲ್ಲ ಭಗವಂತ ರಾಯರೇ ದೂರ ಮಾಡಿ. ನೀನು ಭಕ್ತರು ತುಂಬಾ ಕಷ್ಟ ಅನುಭವಿಸ್ತಿದ್ದಾರೆ, ತುಂಬ ನೋವಲ್ಲಿದ್ದಾರೆ, ಅವ್ರನ್ನ ಕೈ ಬಿಡಬೇಡಿ ತಂದೆ, ಅವ್ರನ್ನ ಕಾಪಾಡಿ ಅಂತ ನಾನು ಮನಸ್ಪೂರ್ವಕವಾಗಿ ನಿಮ್ಮೆಲ್ಲರೂ ಬಗ್ಗೆನೂ ನಾನು ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ರಾಯರು ಎಲ್ಲರೂ ಜೀವನದಲ್ಲಿ ಇದ್ದಾರೆ, ಎಲ್ರಿಗೂ ಸಹ ಒಂದಲ್ಲ ಒಂದು ರೀತಿ ಅನುಗ್ರಹ ಮಾಡ್ತಾರೆ. ನಾನು ಅಂದ್ಕೊಂಡಿರಲಿಲ್ಲ, ಬೆಳಗ್ಗೆನೂ ಸಹ ಅಂದ್ಕೊಂಡಿರಲಿಲ್ಲ, ಆದರೆ ಒಂದವ ಮಟ್ಟಕ್ಕೆ ಹೋಗ್ತೀನಿ ಅಂತಲೂ ಸಹ ಅಂದ್ಕೊಂಡಿರಲಿಲ್ಲ. ಹೇಗೋ ಏನೋ ರಾಯರು ಅನುಗ್ರಹ ಇದ್ದರೆ ನಮ್ಮ ಜೀವನ ಬದಲಾಗೋದು. ಎಷ್ಟೊತ್ತೇಳಿ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗಡೆ ರಾಯರು ನಮಗೆ ಅನುಗ್ರಹ ಮಾಡ್ತಾರೆ, ಒಳ್ಳೆಯದನ್ನು ಮಾಡ್ತಾರೆ. ನಿಮ್ಮ ಜೀವನನ ಚೆನ್ನಾಗಿ ಇಡೋ ಥರ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ಯಾವತ್ತೂ ಅಷ್ಟೇ ರಾಯರ ಮೇಲೆ ನಾವು ನಂಬಿಕೆ ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು. ನಾನು ಸುಮಾರು ಸತಿ ಅನ್ಕೋತೀನಿ, ನಾವು ಅಂದ್ಕೊಳ್ದೇ ಇರೋದು ಆಗದೇ ಇದ್ದಾಗ, ನಾವು ಏನೋ ಒಂದಕ್ಕೆ ಕೋರಿಕೆ ಇಟ್ಟಿರ್ತೀವಿ, ಅದಾಗದೇ ಇದ್ದಾಗ ತುಂಬ ಬೇಜಾರಾಗುತ್ತೆ, ಮನಸ್ಸಿಗೆ ನೋವಾಗುತ್ತೆ. ತಂದೆ ನೀನು ಇದ್ದೀಯಪ್ಪ ಅಂತಲೂ ಸಹ ನಾನು ಅಂದ್ಕೊಂಡಿದ್ದೀನಿ. ಏಕೆಂದರೆ ನಂಬಿಕೆಯಿಂದ ನಾನು ಅವಾಗ ರಾಯರು ಪೂಜೆ ಮಾಡ್ತಿದ್ದೆ. ನನ್ನ ಕೆಲಸ ಆಗದೆ ಇರೋಂಥ ಟೈಮಲ್ಲಿ ರಾಯರ ಮೇಲೆ ನಂಬಿಕೆನೂ ಸಹ ನಾನು ಕಳ್ಕೊಂಡಿದ್ದೆ. ನೀವು ಇರೋದು ಸತ್ಯವಾಗಿದ್ದರೆ ನಾನು ಅಂದ್ಕೊಂಡಿದ್ದು ನನ್ನ ಕಷ್ಟನೆಲ್ಲ ನೀವು ದೂರ ಮಾಡ್ತಿದ್ರಿ. ಆದರೆ ನಾನು ಇಷ್ಟು ದಿನ ನಿಮ್ಮ ಸೇವೆ ವ್ರತ ಮಾಡ್ತಾಯಿದ್ದೀನಿ, ನನಗೇನು ನೀವು ಒಳ್ಳೇದು ಮಾಡ್ತಿಲ್ವಲ್ಲ ಅಂತಲೂ ಸಹ ರಾಯರ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದೆ. ನಾನು ನಂಬಿಕೆನೇ ಇಟ್ಟಿರಲಿಲ್ಲ ನಾನು. ಆದರೆ ಇವಾಗ ಎಷ್ಟೇ ಕಷ್ಟ ಬರಲಿ, ಏನೇ ನೋವು ಬರಲಿ, ಎಷ್ಟೇ ಸಮಸ್ಯೆ ಬರಲಿ, ನಾನು ಎದುರೋದಿಲ್ಲ ನಾನು. ಏಕೆ ಅಂತಂದರೆ ರಾಯರಿದ್ದಾರೆ, ನನ್ನ ಜೊತೆ ರಾಯರಿದ್ದಾರೆ. ಇವತ್ತು ಕಷ್ಟ ಕೊಟ್ಟರು ನಾಳೆ ನನ್ನ ಕೈ ಹಿಡಿತಾರೆ ಅನ್ನೋ ನಂಬಿಕೆ ಇದೆ. ಏಕೆ ಅಂತಂದರೆ ನಾನು ಕಷ್ಟದಲ್ಲಿದ್ದಾಗ ಅದೇ ರೀತಿ ನನ್ನ ಕೈ ಹಿಡಿದಿದ್ದಾರೆ, ನನ್ನ ಕಾಪಾಡಿದ್ದಾರೆ. ನಾನು ಕೆಳಗಡೆ ಬಿದ್ದವಳನ್ನ ಕೈ ಹಿಡಿದು ಮೇಲೆ ಎತ್ತಿದ್ದಾರೆ ನನ್ನ ತಂದೆ ರಾಯರು. ನಾವು ರಾಯರನ್ನ ಬಲವಾಗಿ ನಂಬ್ತು ಅಂತಂದರೆ ಯಾವುದಾದ್ರೂ ಒಂದು ಕಡೆಯಿಂದ ಸೂಚನೆ ಪ್ರಕಾರ ನಮ್ಗೆ ಒಳ್ಳೆಯದನ್ನು ಮಾಡೇ ಮಾಡ್ತಾರೆ. ನಾವು ಅಂದ್ಕೊಳ್ದೆ ಇರೋಂಥದ್ದನ್ನು ಸಹ ಮಾಡ್ತಾರೆ. ಈಗ ನಮ್ಮ ಜೀವನದಲ್ಲಿ ಏನೋ ಒಂದು ಕೆಟ್ಟದಾಗ್ತಿದೆ, ಯಾರೋ ಕೆಟ್ಟದ್ದು ಮಾಡ್ತಿದ್ದಾರೆ ಅಂತಂದರೆ ಅದರಿಂದ ಒಳ್ಳೆಯದೇ ಆಗ್ತಿರುತ್ತೆ. ಅವ್ರು ಕೆಟ್ಟದ್ದು ಮಾಡಿದ್ರೇ ನಮಗೆ ಒಳ್ಳೇದು ಆಗೋದಕ್ಕೆ ಸಾಧ್ಯ, ರಾಯರು ಒಳ್ಳೇದು ಮಾಡೋದಕ್ಕೆ ಸಾಧ್ಯ. ಇದೆಲ್ಲ ನನಗೆ ಅನುಭವ ಆಗಿದೆ. ಕೆಟ್ಟದಾದ್ರೂ ಸಹ ನಾನು ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ಕೆಟ್ಟದಾಗ್ತಿದೆಯಾ, ಅದರಿಂದ ಏನೋ ಒಳ್ಳೇದಾಗ್ತಿದೆ. ನನ್ನ ತಂದೆ ಸೂಚನೆ ಕೊಡ್ತಿದ್ದಾರೆ, ಕೆಟ್ಟದ್ರಿಂದಗಡೆ ಒಳ್ಳೆಯ ಸೂಚನೆ ಕೊಡ್ತಿದ್ದಾರೆ ಅಂತ ನನಗೆ ಬಲವಾಗಿ ಅನಿಸುತ್ತೆ ನನಗೆ. ಹಂಗಾಗಿ ಎಷ್ಟೇ ಕಷ್ಟ ಬರಲಿ, ನೋವು ಬರಲಿ, ಏನೇ ಒಂದು ಆಗಲಿ ನಮ್ಮ ಜೀವನದಲ್ಲಿ, ನಾನು ಇವಾಗ ಎದ್ರಕ್ಕೆ ಹೋಗೋದಿಲ್ಲ, ಕಣ್ಣೀರು ಹಾಕೋದಿಲ್ಲ. ಭಗವಂತ ಎಲ್ಲ ನಿನ್ನಿಚ್ಛೆ ಅಂತೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ನಾನು ಬಲವಾಗಿ ನಂಬಿಟ್ಟಿದ್ದೀನಿ. ಕಷ್ಟ ಬರಲಿ, ಏನೇ ನೋವು ಬರಲಿ, ಯಾವ ಕಡೆಯಿಂದನೇ ಸಮಸ್ಯೆ ಬರಲಿ, ನಾನು ಹೆದರೋದಿಲ್ಲ. ನನ್ನ ತಂದೆ ಇದ್ದಾರೆ, ರಾಯರಿದ್ದಾರೆ. ನನ್ನ ತಂದೆ ರಾಯರು ಈ ಕಷ್ಟನೆಲ್ಲ ದೂರ ಮಾಡ್ತಾರೆ. ತಂದೆ ಶ್ರೀಕೃಷ್ಣ ಪರಮಾತ್ಮ ಇದ್ದಾರೆ, ನನ್ನ ಮನೆ ದೇವರಿದ್ದಾರೆ. ಇವರೆಲ್ಲ ಇರಬೇಕಾದ್ರೆ ನಾನೇಂತ ಕಷ್ಟಕ್ಕೆ ಹೆದರಬೇಕು? ಕಷ್ಟ ಕೊಡೋದು ಭಗವಂತ. ಯಾರ ರೂಪದಲ್ಲಿ? ಜನದ ರೂಪದಲ್ಲೇ ಕೊಡೋದು ಕಷ್ಟನೇ. ಏಕೆಂತಂದರೆ ಭಗವಂತನೇ ಡೈರೆಕ್ಟಾಗಿ ಬಂದು ನಮಗೆ ಕಷ್ಟ ಕೊಡೋದಿಲ್ಲ. ಈಗ ಏನಾದರೂ ಯಾರಾದರೂ ಕಷ್ಟ ಕೊಟ್ಟಾಗ ನಾವೇನಂತ ಹೇಳ್ತೀವಿ? ದೇವರೇ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೀಯಾ ಅಂತ ನಾವು ಹೇಳ್ತೀವಿ. ಆದರೆ ಜನಕ್ಕೆ ಹೇಳ್ತೀವ, ಏನಕ್ಕೆ ನನಗೆ ಕಷ್ಟ ಕೊಡ್ತಾ ಇದೆಯಾ ನೀವು ಅಂತ ನಾವು ಜನಕ್ಕೆ ಹೇಳ್ತೀವ? ಜಾಸ್ತಿ ಹೇಳೋದಿಲ್ಲ. ನಾವು ಹೇಳೋದೇನು? ಯಾಕೆ ನೀನು ಕಷ್ಟ ಕೊಡಿಸ್ತಾ ಇದೆಯಾ, ಯಾಕೆ ನನಗೆ ಕೆಟ್ಟದ್ದು ಮಾಡ್ತಾ ಇದೆಯಾ, ಅವರಿಂದ ನನಗೇಂತಕ್ಕೆ ಇಷ್ಟೊಂದು ನೋವು ಕೊಡಿಸ್ತಾ ಇದೆಯಾ ಅಂತಲೇ ನಾವು ಕೇಳ್ಕೊಳ್ಳೋ ಅಂಥದ್ದು. ಹಂಗಾಗಿ ಜನದ ರೂಪದಲ್ಲಿ ಭಗವಂತ ಕಷ್ಟ ಕೊಡ್ತಾನೆ. ಇವತ್ತು ಕಷ್ಟ ಕೊಟ್ಟರು ನಾಳೆ ಕೈ ಹಿಡಿತಾನೆ ಅನ್ನೋ ನಂಬಿಕೆ ನನಗಿದೆ. ಅದೇ ರೀತಿ ಕೈ ಸಹ ನನಗೆ ಹಿಡ್ದಿದ್ದಾರೆ. ನಾನು ಏನೇನು ಅಂದ್ಕೊಂಡಿದ್ದೀನೋ ಅದನ್ನು ನನಗೆ 100 ಪಟ್ಟು ಕೊಡೋದಿಲ್ಲ
ಅಂದರೂ ಪರವಾಗಿಲ್ಲ, ಅದರಲ್ಲಿ ಒಂದು 50-60 ಭಾಗದಷ್ಟು ನನಗೆ ಕೊಟ್ಟಿದ್ದಾರೆ. ಏಕೆ ಅಂತಂದರೆ ನಾವು ಕೇಳ್ಕೊಂಡಿದ್ದೆಲ್ಲ ಭಗವಂತ ಕೊಟ್ಬಿಟ್ರೆ ನಾವು ದೇವ್ರನ್ನ ಮರ್ತು ಬಿಡ್ತೀವಿ. ದೇವರು ನಾವು ಕೇಳಿದ್ನೆಲ್ಲ ಕೊಟ್ಬಿಟ್ರೆ ನಾವು ಮರ್ತು ಬಿಡ್ತೀವಿ. ಹಂಗಾಗಿ ನಮಗೆಷ್ಟು ಕೊಡಬೇಕೋ, ಎಷ್ಟು ನಮಗೆ ಅವಶ್ಯಕತೆ ಇದೆಯೋ ಅಷ್ಟನ್ನೇ ಭಗವಂತ ನಮಗೆ ಕೊಡೋ ಅಂಥದ್ದು. ಎಲ್ಲನೂ ಕೊಟ್ಬಿಟ್ರೆ ಮನುಷ್ಯನ ಹಿಡಿಯೋಕ್ಕಾಗೋದಿಲ್ಲ ಅಂತಂದ್ಬಿಟ್ಟೆ ನಮಗೆ ಕಷ್ಟ ಎಷ್ಟು ಕೊಡಬೇಕು, ಸುಖ ಎಷ್ಟು ಕೊಡಬೇಕು ಅನ್ನೋದು ಭಗವಂತಂಗೆ ಗೊತ್ತಿರುತ್ತೆ. ಕಷ್ಟನೇ ಜಾಸ್ತಿ ಕೊಡೋದಿಲ್ಲ, ಸುಖನೂ ಅಷ್ಟೇ ಜಾಸ್ತಿ ಕೊಡೋದಿಲ್ಲ. ಕಷ್ಟ ಸುಖ ಎರಡು ಸಮನಳತೆಯಲ್ಲಿ ಭಗವಂತ ಕೊಡ್ತಾರೆ. ನಮಗೆ ಕೆಟ್ಟದಾಗ್ತಿದೆ ಅಂತ ನಾವು ಅಂದ್ಕೋತೀವಲ್ಲ, ಅದರಿಂದ ಏನೋ ಒಳ್ಳೆಯದಾಗ್ತಿರುತ್ತೆ. ಈಗ ನಿಮಗೆ ಯಾರಾದರೂ ಮೋಸ ಮಾಡಿರ್ತಾರೆ, ಕೆಟ್ಟದ್ದು ಮಾಡಿರ್ತಾರೆ, ಆದರೆ ಅವರಿಂದನೇ ನಿಮಗೆ ಒಳ್ಳೆಯದಾಗುತ್ತೆ. ಏನು ಕೆಟ್ಟದಾಗ್ತಿರುತ್ತಲ್ಲ, ಕೆಟ್ಟದ್ದು ಮಾಡಿರ್ತಾರಲ್ಲ, ಅದರಿಂದನೇ ನಿಮಗೆ ಒಳ್ಳೆಯದಾಗ್ತಿರುತ್ತೆ. ಈ ಥರ ಸುಮಾರು ಜನಕ್ಕೂ ಸಹ ಆಗಿರ್ತೀವಿ. ಸುಮಾರು ಜನ ಅಂತಲ್ಲ, ಪ್ರತಿಯೊಬ್ಬರಿಗೂ ಸಹ ಆಗ್ತಿರುತ್ತೆ. ನಾವು ಅಂದ್ಕೊಂಡಂಗೆಲ್ಲ ಜೀವನ ನಡೆಯೋದಿಲ್ಲ. ಭಗವಂತ ಆಡಿಸ್ದಂಗೆ ಆಟ ಆಡೋ ಗೊಂಬೆಗಳು ಅಷ್ಟೇ ನಾವು. 2 ದಿವಸ ನಾವು ಇಲ್ಲಿ ನಾಟಕ ಆಡಿ ಹೋಗೋದಕ್ಕಷ್ಟೇ ನಾವು ಬಂದಿರೋದು. ನಾವು ಬರಬೇಕಾದ್ರೆ ಏನೂ ಸಹ ತೊಗೊಂಡು ಬರೋದಿಲ್ಲ, ಹೋಗ್ಬೇಕಾದ್ರೂ ಅಷ್ಟೇ ಏನೂ ತೊಗೊಂಡೋಗೋದಿಲ್ಲ. ಮತ್ತು ಆ ಮಧ್ಯದಲ್ಲಿ ನಂದು ಅಂತ ಏನೈತೆ, ನಂದು ಅಂತ ಏನೇನೂ ಇಲ್ಲ. ಎಲ್ಲ ಭಗವಂತ ಕೊಡ್ತಾನೆ, ಭಗವಂತ ಕಿತ್ಕೋತಾನೆ. ಆದರೆ ನಾವು ಹುಟ್ಟಿದಾಗಿಂದ ಸಾಯೋ ತನಕ ಭಗವಂತನ ನಂಬಿಕೆ ಕಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಭಗವಂತನ ಮೇಲಿರೋ ನಂಬಿಕೆನೂ ಅಷ್ಟೇ ನಾವು ಕಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಭಗವಂತನ ನಾವು ಬಲವಾಗಿ ನಂಬಬೇಕು. ನಾವು ಸತ್ಯ ಧರ್ಮ ಅನ್ನೋ ದಾರಿನಲ್ಲಿ ನಾವು ನಡೀತಾ ಹೋಯ್ತು ಅಂತಂದರೆ ನಮ್ಮ ಕೈಲಾದಷ್ಟು ನಾವು ದಾನ ಸಹಾಯ ಅನ್ನೋದು ಮಾಡಿದ್ರೆ ಭಗವಂತ ನಮಗೆ ಯಾವ ಕಡೆಯಿಂದನಾದರೂ ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ. ಈಗ ನಾವು 10 ರೂಪಾಯಿ ಯಾರಿಗಾದರೂ ಸಹಾಯ ಮಾಡಿದ್ರೆ ನಮಗೆ 100 ರೂಪಾಯಿ ಸಹಾಯ ಮಾಡಿಸ್ತಾರೆ. ಅದರ ಅನುಭವ ನನಗೆ ತುಂಬ ಚೆನ್ನಾಗಾಗಿದೆ. ಏಕೆಂತಂದರೆ ನಾನು ಕಷ್ಟದಲ್ಲಿದ್ದಾಗ ಯಾರೋ ಗೊತ್ತು ಗುರಿ ಅಂಥವ್ರು ಬಂದು ನಮಗೆ ಸಹಾಯ ಮಾಡಿದ್ದಾರೆ. ನಾವು ಕಷ್ಟದಲ್ಲಿದ್ದಾಗ ನಮ್ಮವರು ಅಂತ ಬಂದು ನಮಗೆ ಸಹಾಯ ಮಾಡಿಲ್ಲ. ನಮ್ಮವರು ಅಂತ ಅನ್ನೋರು ಸಹ ಕಷ್ಟ ಅಂತ ಗೊತ್ತಾದಾಗ ನಮ್ಮಿಂದ ದೂರ ಆಗಿಬಿಡ್ತಾರೆ. ಆದರೆ ಯಾರೋ ಗೊತ್ತು ಗುರಿ ಇಲ್ಲದಂಥವ್ರು, ಹೊಸ ಪರಿಚಯ ಆದಂಥವ್ರು ನಮ್ಮ ಕಷ್ಟಕ್ಕೆ ಆಗ್ತಾರೆ ಅಂದರೆ ನೀವಿಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ದೇವ್ರು ಇಲ್ವಾ, ದೇವರು ಅವ್ರ ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡಿಸ್ತಿರ್ತಾರೆ ಅಂತ ನಾವು ಅಷ್ಟು ಅಂದ್ಕೋಬೇಕು ನಾವು. ಹೌದು, ನಿಮಗೆ ಇವತ್ತು ಕಷ್ಟ ಕೊಡ್ತಾರೆ, ನಾಳೆ ಸುಖ ಕೊಡ್ತಾರೆ. ನೀವು ತುಂಬ ಜನ ನೋವಲ್ಲಿದ್ದೀರಾ, ನಿಮ್ಮ ಕಷ್ಟನೆಲ್ಲ ಭಗವಂತನ ಹತ್ರನೂ ಹೇಳ್ಕೊತೀರಾ, ದೇವ್ರ ಹತ್ರನೂ ಸಹ ಕೂತ್ಕೊಂಡು ಕಣ್ಣೀರು ಹಾಕ್ತೀರಾ ನೀವು. ಆದರೆ ದೇವ್ರ ಹತ್ರ ನಿಮ್ಮ ಕಷ್ಟ ಸುಖ ಏನಿದೆಯೋ ಅದನ್ನೆಲ್ಲ ಹೇಳ್ಕೊಳ್ಳಿ. ಜನದ ಹತ್ರ ಮಾತ್ರ ಯಾವತ್ತೂ ಅಷ್ಟೇ ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇವತ್ತು ಜನ ಕೇಳ್ತಾರೆ, ನಾಳೆ ಏನಂತಾರೆ ಗೊತ್ತಾ, ಆಡ್ಕೊಂಡು ನಗ್ತಾರೆ. ಅವ್ರ ಮನೆ ಪರಿಸ್ಥಿತಿ ಆಗಿದೆ, ಅವ್ರ ಮನೆ ಜೀವನ ಆಗಿದೆ, ಅವ್ರಿಗೆ ತಿನ್ನೋಕ್ಕಿಲ್ವಂತೆ, ಉಡೋಕ್ಕಿಲ್ವಂತೆ, ಅವ್ರ ಮನೆಯಲ್ಲಿ ಕಷ್ಟ ಅಂತೆ, ಯಾರೋ ಕಷ್ಟ ಕೊಡ್ತಿದ್ದಾರಂತೆ, ಅವ್ರ ಗಂಡ ಮಕ್ಕಳು ಸರಿ ಇಲ್ವಂತೆ ಅಂತ ಈ ಥರ ಆಡ್ಕೊಂಡು ನಗ್ತಿರ್ತಾರೆ. ಏಕೆ ಅಂತಂದರೆ ಭಗವಂತ ಕಷ್ಟ ಕೊಡ್ತಾನೆ, ಇಲ್ಲ ಸುಖ ಕೊಡ್ತಾನೆ. ಆದರೆ ಆಡ್ಕೊಂಡು ನಗೋಷ್ಟು ದೇವರು ನಮಗೆ ಕೆಟ್ಟದ್ದು ಮಾಡೋದಿಲ್ಲ. ಆದರೆ ಜನನೇ ಈ ಥರ ಎಲ್ಲ ಮಾಡೋದು ಅಲ್ವಾ. ನೀವೀಗೀಗ ಯಾರ ಹತ್ರನಾದರೂ 10 ರೂಪಾಯಿ ಕೈ ಚಾಚಿದ್ರೆ ಬೇರೆಯವ್ರ ಹತ್ರ ಹೋಗಿ ಅವರು ಹೇಳ್ಕೊತಾರೆ, ಅವ್ರ ಕಷ್ಟಕ್ಕೆ ನಾನು ಸಹಾಯ ಮಾಡಿದೆ, ಅವರು ಬೆಳೆಯೋದಕ್ಕೆ ನಾನು ಕಾರಣ ಆಗಿದ್ದೀನಿ ಅಂತ ಅನ್ಕೋತಾರೆ. ಏಕೆಂತಂದರೆ ಅವರು ಕೊಡೋ 10 ರೂಪಾಯಿಯಿಂದ ನಿಮ್ಮ ಜೀವನ ಆಗೋದಿಲ್ಲ, ನಿಮ್ಮ ಹೊಟ್ಟೆನೂ ತುಂಬೋದಿಲ್ಲ. ನೀವು ದುಡಿಬೇಕು, ನೀವು ಕಷ್ಟಪಡ್ತೀರಾ, ನೀವೇನೋ ಒಂದು ಕೆಲಸ ಕಾರ್ಯ ಮಾಡ್ತೀರಾ, ಭಗವಂತ ಅದಕ್ಕೆ ಕೊಡ್ತಾನೆ. ಆದರೆ ಅವರು ಕೊಡೋ 10 ರೂಪಾಯಿಯಿಂದ ನಿಮ್ಮ ಜೀವನ ಎಲ್ಲ ಸಾಗೋದಿಲ್ಲ. ಆದರೆ ಹೆಸರು ಬರೋದು ಯಾರಿಗೆ, ಅವ್ರಿಗೆ. ಹೌದು, ಈಗ ನೀವು ಒಂದು ಮನೆ ಕಟ್ತಾ ಇರ್ತೀರ, ಈಗ ಒಂದು 50,000 1,00,000 ಯಾರೋ ಸಹಾಯ ಮಾಡ್ತಾರೆ. ಆದರೆ ಅವ್ರು ಸಹಾಯ ಮಾಡಿದ ದುಡ್ಡಲ್ಲೇ ನೀವು ಒಂದು ಮನೆ ಕಟ್ಟೋಕ್ಕಾಗುತ್ತಾ? ಖಂಡಿತ ಆಗೋದಿಲ್ಲ. ಭಗವಂತ ಕೊಡ್ತಾನೆ. ಯಾವ ರೂಪದಲ್ಲಿ ನೀವು ಕೆಲಸ ಮಾಡೋ ಯಾವುದೋ ಒಂದು ರೂಪದಲ್ಲಿ ಹಣ ಸಹಾಯ ಅನ್ನೋದು ಬರುತ್ತೆ. ನಿಮಗೆ ಶಕ್ತಿ ಕೊಡ್ತಾನೆ, ದುಡಿಯೋದಕ್ಕೆ ಶಕ್ತಿ ಕೊಡ್ತಾನೆ, ನಿಮ್ಗೆ ದಾರಿ ತೋರಿಸ್ತಾನೆ, ಸೂಚನೆ ಕೊಡ್ತಾನೆ, ನೀನು ಈ ದಾರಿನಲ್ಲಿ ಹೋದರೆ ನಿನ್ಗೆ ಒಳ್ಳೆಯದಾಗುತ್ತೆ ಅಂತ. ಆದರೆ ಅವರು 50,000 1,00,000 ಸಹಾಯ ಮಾಡಿರ್ತಾರಲ್ಲ, ಅದರಿಂದ ನೀವು ಮನೆ ಕಟ್ಟೋಕ್ಕಾಗುತ್ತಾ? ಖಂಡಿತ ಆಗೋದಿಲ್ಲ. ಆದರೆ ಹೆಸರು ಬರೋದು ಯಾರಿಗೆ, ಅವ್ರ ಮನೆ ಕಟ್ಟಬೇಕಾದ್ರೆ ನಾನು ಸಹಾಯ ಮಾಡಿದೆ, ನಾನು ದುಡ್ಡು ಕೊಟ್ಟಿಲ್ಲ ಅಂದಿದ್ರೆ ಅವ್ರ ಮನೆ ಕಟ್ಟೋಕ್ಕೂ ಆಗ್ತಿರ್ಲಿಲ್ಲ, ಅವ್ರ ಮನೆಗೆ ಹೋಗೋದಕ್ಕೂ ಆಗ್ತಿರ್ಲಿಲ್ಲ. ಇವತ್ತು ನನ್ನ ಮರ್ತು ಬಿಟ್ಟಿದ್ದಾರೆ ಅಂತ ಅಂತಾರೆ. ಏಕೆಂತಂದರೆ ಅವ್ರು ಕೊಡೋ 50,000 1,00,000ಕ್ಕೆ ಅವ್ರ ತಾಳಕ್ಕೆಲ್ಲ ನಾವು ಕುಣಿತಾ ಹೋಗ್ತಾ ಇರಬೇಕಾಗುತ್ತೆ. ಇದ್ರ ಅನುಭವವನ್ನು ಸಹ ಪ್ರತಿಯೊಬ್ಬರಿಗೂ ಆಗದೇ ಇರುತ್ತೆ. ಎಲ್ರಿಗೂ ಆಗಿಲ್ಲ ಅಂದರೂ ಕಮ್ಮಿ ಜನಕ್ಕಾದರೂ ಇದರ ಅನುಭವ ಆಗಿರುತ್ತೆ. ಏಕೆ ಅಂತಂದರೆ ಭಗವಂತನ ಹತ್ರ ನಾವು ಕೈ ಚಾಚ್ತೀವಿ.
ಪ್ರತಿಯೊಬ್ಬ ಮನುಷ್ಯನು ಎಲ್ಲರೂ ಭಿಕ್ಷುಕ್ರೆ, ನಾವೆಲ್ಲ ಭಿಕ್ಷುಕ್ರೆ. ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವೆಲ್ಲ ಭಿಕ್ಷೆ ಬೇಡೋದಕ್ಕಿಂತ ಭೂಮಿ ಮೇಲೆ ಬಂದಿರೋದು. ಭಿಕ್ಷೆ ಬೇಡಿನೇ ನಾವು ತಿನ್ನಬೇಕು. ಒಬ್ರ ಹತ್ರ ಅಲ್ಲ, ಒಬ್ರ ಹತ್ರ ನಾವು ಭಿಕ್ಷೆ ಬೇಡ್ತೀವಿ. ಯಾರ ಹತ್ರನೂ ನಾನು ಭಿಕ್ಷೆ ಬೇಡೋದಿಲ್ಲ, ನಾನು ದುಡ್ದು ನಾನು ತಿಂತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂತಂದರೆ ನಾವು ದುಡಿಯೋದಕ್ಕೆ ಕೆಲಸ ಅಂತ ಯಾರಾದರೂ ಒಬ್ಬರು ಕೊಡಬೇಕಲ್ಲ. ಭಗವಂತನ ಹತ್ರ ನಾವು ಕೈ ಚಾಚ್ತೀವಲ್ವ. ಯಾರ ಹತ್ರ ಕೈ ಚಾಚಿಲ್ಲ ಅಂದರೂ ದೇವ್ರ ಮುಂದೆ ಕೈ ಚಾಚ್ತೀವಲ್ವ. ದೇವ್ರ ಮುಂದೆ ಬೇಡೋದು ನಾವು ಭಿಕ್ಷೆನೇ ತಾನೇ. ಆ ಸತ್ಯನ ಯಾರು ತಿಳ್ಕೊಳ್ಳೋದಿಲ್ಲ. ನಾನೇ ಮೇಲು, ನನಗಿಂತ ಮೇಲೆ ಯಾರು ಇಲ್ಲ ಅಂತ ಅನ್ಕೋತಾರೆ. ಆದರೆ ಮರಕ್ಕಿಂತ ಮರ ಮೇಲಿದ್ದೇ ಇರುತ್ತೆ. ನಾನು ಅಂತ ಯಾವತ್ತಷ್ಟೇ ಅನ್ನೋದಕ್ಕೆ ಹೋಗ್ಬಾರ್ದು. ಭಗವಂತ ದೊಡ್ಡವನು, ಅವನು ದೊಡ್ಡವನು. ಅವನು ಆಡಿಸಿದಂಗೆ ಆಟ ಆಡೋ ಗೊಂಬೆಗಳು ನಾವು. ಇವತ್ತು ಸುಖ ಕೊಡ್ತಾನೆ, ಆ ಸುಖನೂ ಕಿತ್ಕೊಂಡು ಬಡತನನೂ ಕೊಡ್ತಾನೆ ಅಲ್ವಾ. ಇದೆಲ್ಲ ಭಗವಂತನ ಇಚ್ಛೆನೇ ಆಗಿರುತ್ತೆ. ಆಗೋದೆಲ್ಲ ಒಳ್ಳೆಯದಕ್ಕೆ. ನಮ್ಮ ಜೀವನದಲ್ಲಿ ಏನಾಗುತ್ತೋ ಅದೆಲ್ಲ ಭಗವಂತನ ಇಚ್ಛೆ ಪ್ರಕಾರವೇ ಆಗ್ತಿದೆ ಅಂತ ನಾವು ತಿಳ್ಕೊಬೇಕು. ಸುಮಾರು ಜನ ಕಷ್ಟ ಅಂತ ನೀವು ಹೇಳ್ತೀರಲ್ಲ, ಆ ಕಷ್ಟದ ಹಿಂದೆಗಡೆ ಸುಖ ಅನ್ನೋದು ಇಟ್ಟಿರ್ತಾನೆ ಭಗವಂತ. ನಿಮಗೆ ಕಷ್ಟನೂ ಕೊಡೋದಿಲ್ಲ, ಸುಖ ಕೊಡದೇನೂ ಇರೋದಿಲ್ಲ. ರಾಯರನ್ನ ನಾವು ಬಲವಾಗಿ ನಂಬ್ತು ಅಂತಂದರೆ ಮುಂದೆ ನಮ್ಮ ಜೀವನ ಹೇಗಿದೆ ಏನು ಅನ್ನೋದನ್ನು ಭಗವಂತನೇ ರೂಪಿಸ್ತಾನೆ. ನಮ್ಮನ್ನ ದಾರಿ ಕರ್ಕೊಂಡು ಹೋಗ್ತಾರೆ. ರಾಯರು ತೋರಿಸ್ತಾರೆ ನಮಗೆ ದಾರಿನ, ಈ ದಾರಿಲಿ ಹೋಗು ನಿನ್ಗೆ ಒಳ್ಳೆಯದಾಗುತ್ತೆ ಅಂತ ನಮಗೆ ರಾಯರೇ ದಾರಿ ತೋರಿಸ್ತಾರೆ. ಆ ದಾರಿನಲ್ಲಿ ನಾವು ನಡೀತಾ ಹೋಗಬೇಕು. ನಿಮ್ಮೆಲ್ಲರ ಕಷ್ಟ ದೂರ ಆಗಲಿ, ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ರಾಯರ ಹತ್ರ ನಾನು ಬೇಡ್ಕೋತೀನಿ. ನಾನು ಇವತ್ತು ಮಂತ್ರಾಲಯಕ್ಕೆ ಹೊರಟು ನಾಳೆ ತಂದೆ ದರ್ಶನ ಮಾಡ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ.